ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ನಿಮಗೆಲ್ಲರೂ ಕೂಡ ಈಗಾಗಲೇ ಗೊತ್ತಿರುವ ಹಾಗೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಅನ್ನೋದು ಆಗಿಬಿಟ್ಟು ಅಡ್ಮಿಷನ್ ಪ್ರೊಸೆಸ್ ಕೂಡ ಬಂದಿದೆ. ಇನ್ನೇನು ಇವತ್ತು ನಾಳೆ ಕ್ಲೋಸ್ ಆಗ್ತಿದೆ. ಸೊ ಹಾಗಾಗಿಬಿಟ್ಟು ಕೆಲವೊಂದಿಷ್ಟು ಹುಡುಗರು ಈಗಾಗಲೇ ಅಡ್ಮಿಷನ್ ಕೂಡ ಮಾಡಿಸ್ಕೊಂಡಿದ್ರ. ಅಡ್ಮಿಷನ್ ಮಾಡಿಸ್ಕೊಳ್ಳೋಕೆ ನಿಮ್ಗೆ ಗೊತ್ತಿರುವ ಹಾಗೆ ಚಾಯ್ಸ್ ಎಂಟ್ರಿ ಮಾಡಿದ್ರ. ಚಾಯ್ಸ್ ಒನ್ ಕೊಟ್ಬಿಟ್ಟು ಚಾಲನ್ ಡೋ ಮಾಡಿಕೊಂಡು ಬ್ಯಾಂಕಿಗೆ ದುಡ್ಡು ಕಟ್ಬಿಟ್ಟು ಆಮೇಲೆ ಅಡ್ಮಿಷನ್ ಆರ್ಡರ್ ಡೋ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬಿಟ್ಟು ನೀವು ಅಡ್ಮಿಷನ್ ಮಾಡಿಸ್ಕೊಂಡಿದ್ದೀರಾ. ಅಡ್ಮಿಷನ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಪ್ರೊಸೆಸ್ ಇರುತ್ತಪ್ಪ ಅಂತ ಒಂದು ಕೇಳಿದ್ರು ಅಷ್ಟು ಹುಡುಗರು. ಸೊ ಹಂಗಾಗಿಬಿಟ್ಟು ನಿಮ್ಗೆ ಗೊತ್ತಿರೋ ಬಗ್ಗೆ ಕೆದಲ್ಲಿ ಅಡ್ಮಿಷನ್ ಮಾಡಿಸಿದ ತಕ್ಷಣ ಕೆಲವೊಂದಿಷ್ಟು ನಿಮಗೆ ಅಂತಂದರೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಬಂದಿದೆ. ಅದು ಮಾಡಲೇಬೇಕಂತ ಕೇಳ್ತಿದ್ರಿ. ಸೊ ನಾನು ನಿಮ್ಗೆ ಏನು ಹೇಳ್ತೀನಪ್ಪ ಅಂತಂದರೆ, ನಿಮಗೆ ಫ್ರೀ ಇತ್ತಂದರೆ ಅದೇನೋ ಒಂದು 1 ಮಿನಿಟ್ ಕೆಲಸ ಅಲ್ಲ, ಮಾಡ್ಬೋದು. ಅದಕ್ಕೆ ಅಂದರೆ ನಿಮ್ಗೆ ನೆಸೆಸರಿ ಅಂತ ಏನಿಲ್ಲ, ಮಾಡಲೇಬೇಕು ಅಂತ ಏನಿಲ್ಲ. ಎಲ್ಲ ಹುಡುಗರು ಕೇಳ್ತಿದ್ರೆ ಮಾಡಲೇಬೇಕಾ ಬರ್ತಾರೆ, ಮಾಡದಿದ್ರೆ ಏನಾದರೂ ತೊಂದರೆ ಆಗುತ್ತೆ ಅಂತಂದು ಜಸ್ಟ್ ಅವ್ರು ಏನಪ್ಪ ಅಂದರೆ ಕೇದವ್ರು ನಿಮಗೆ ಮಾಡೋದಿತ್ತಂದರೆ ಮಾಡಿರಿ, ಇಲ್ಲಾಂದ್ರೆ ಬಿಡ್ರಿ. ಅದನ್ನೇನು ಅಷ್ಟು ಅಂದರೆ ಸೀರಿಯಸ್ ಆಗಿ ತೊಗೋಬೇಡ್ರಿ. ಬಟ್ ನೀವೆಲ್ಲನೂ ಕೂಡ ಅಡ್ಮಿಷನ್ ವಿತಿನ್ 5 ನಾಳೆ ಒಳಗೇ ಮಾಡ್ಕೊರಿ. ಲಾಸ್ಟ್ ಡೇಟ್ ನಾಳೆ ಅಂತ ಕೊಟ್ಟಿದ್ದಾರೆ. ಹಂಗೆ ಸದ್ಯಕ್ಕಂತರೂ ಎಷ್ಟು ಡೇಟ್ ಮಾಡ್ತಾರೋ ಗೊತ್ತಿಲ್ಲ. ಅದಂತರೂ ಸದ್ಯಕ್ಕೆ ಈಗ ಏನಿದೆ ಅಂತಂದರೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಮಾಡೋದೇನಿದೆಯೋ ನೀವು ಮಾಡೋದು ಗೊತ್ತಿದ್ರೆ ಮಾಡಿರಿ, ಇಲ್ಲಾಂತಂದ್ರೆ ಬಿಡ್ರಿ. ನಾನು ಕೂಡ ಅವಾಗ ನಾನು ಕಲಿಯುವಾಗ ನಾನು ಕೂಡ ಜಾಯ್ನಿಂಗ್ ರಿಪೋರ್ಟ್ ಮಾಡಿದ್ದಿಲ್ಲ. ಮಾಡಬೇಕಂತ ಏನು ನೆಸೆಸರಿ ಇಲ್ಲ. ನೀವು ಅಡ್ಮಿಷನ್ ಅಂತೂ ಮಾಡಿಸ್ಕೊಳ್ಬೇಕು. ಅಡ್ಮಿಷನ್ ಮಾಡಿಸ್ಕೊಂಡ್ರೆ ನಿಮ್ಮ ಒಂದು ಕೌನ್ಸ್ಲಿಂಗ್ ಪ್ರೊಸೆಸ್ ಇಲ್ಲಿಗೆ ಮುಕ್ತಾಯ. ಕೇಳಿದವ್ರು ಮತ್ತೆ ಏನಾದರೂ ಹೇಳ್ಬೋದು, ಹೇಳೋಕ್ಕಾಗಲ್ಲ. ಕೇಳಿದವ್ರು ಹೇಳ್ತಿರ್ತಾರೆ ಒಂದು ಮತ್ತು ಸಡನ್ನಾಗಿ ಮಾಡಿದವ್ರು ಇದನ್ನು ಮಾಡಿರಿ ಅಂತ ಹೇಳ್ಬೋದು. ಸ್ವಲ್ಪ ಹಂಗಾಗ್ಬಿಟ್ಟು ಸ್ವಲ್ಪ ನೋಡ್ತಾರೆ, ಯಾವಾಗ ವೆಬ್ಸೈಟ್ ನೋಡ್ತೀರಿ. ಆ್ಯಂಡ್ ನಿಮಗೆ ಯಾರೆಲ್ಲ ಅಡ್ಮಿಷನ್ ಮುಗಿದಿದೆಯೋ, ನಿಮಗೆ BS ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದೀರಾ, ಮತ್ತು ಇಂಜಿನಿಯರಿಂಗ್ ಇದೆಯಾ, ಬೇರೆ ಎಲ್ಲ ಕೋರ್ಸಸ್ಗಳಿದ್ದೀರಾ, ನಿಮಗೆ ಇನ್ಮೇಲೆ ಏನೇ ಇದ್ದರೂ ಕೂಡ ನೀವು ಕೆಲವೊಂದಿಷ್ಟು ನಿಮಗೆ ಬರ್ತಾವೆ. ನಿಮ್ಗೆ ಗೊತ್ತಿರುವ ಹಾಗೆ ಅಡ್ಮಿಷನ್ ಇಲ್ಲದೆ ಯಾವುದೇ ರೀತಿ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ. ಲೈಕ್ SSB ಆಯಿತು, ಮತ್ತು ನಿಮಗೆ ಹಾಸ್ಟೆಲ್ ಆಯಿತು. ವಿತೌಟ್ ಅಡ್ಮಿಷನ್ ಯಾವುದೇ ರೀತಿ ನಿಮಗೆ ಅಪ್ಲಿಕೇಶನ್ ಅಂತೂ ಈ ಥರದ್ದು ಹಾಕಕ್ಕೆ ಬರಲ್ಲ. ಸೊ ಹಂಗಾಗಿಬಿಟ್ಟು ಇವಾಗ ಅಡ್ಮಿಷನ್ ಆಗಿದಲ್ವ, ಇವಾಗಾದ್ರೂ ಬರ್ತಂತ ಸಡನ್ನಾಗಿ ಕೇಳಿದ್ರಿ. ನೋಡಿರಿ, ನೀವು ಏನಾದರೂ SSB ಅಪ್ಲಿಕೇಶನ್ ಹಾಕ್ಬೇಕಂತಂದರೆ ಅಡ್ಮಿಷನ್ ಆಗಿದ್ರೆ ಬಟ್ ಇನ್ನೂ ಕೂಡ ನಿಮಗೆ ಯೂನಿವರ್ಸಿಟಿ ಕಡೆಯಿಂದ ಅಟ್ಲೀಸ್ಟ್ ಒಂದು ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಆದರೂ ಬರಬೇಕು. ಬಟ್ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಬರ್ಬೇಕಂದ್ರೆ ಸ್ವಲ್ಪ ದಿನ ಟೈಮ್ ತೊಗೊತದ. ಇಟ್ ಮೀನ್ಸ್ ಇದು ಯಾವಾಗ ಅಂತಂದರೆ ಎಲ್ಲನೂ ಕೂಡ ಅಡ್ಮಿಷನ್ ಮುಗಿಬೇಕು ಅಂತಂದರೆ ಎಲ್ಲ ಅಂದರೆ 3 ರೌಂಡ್ ಮುಗಿಬೇಕು. 3 ರೌಂಡ್ ಮುಗಿದ ತಕ್ಷಣ ಒಂದು ಯೂನಿವರ್ಸಿಟಿಗೆ ಎಲ್ಲ ಸ್ಟೂಡೆಂಟ್ಸು ಕೂಡ ಅಡ್ಮಿಷನ್ ಆಗಿರ್ತಾರೆ. ಅವಾಗ ಒಂದು ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಅಂತಂದು ಯೂನಿವರ್ಸಿಟಿ ಕಡೆಯಿಂದ ಬರ್ತದೆ. ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ತೊಗೊಂಡು ನೀವು SSB ಸ್ಕಾಲರ್ಶಿಪ್ ಆಗಿರ್ಬೋದು, ಕೆಲವೊಂದಿಷ್ಟು ನೀವು BCM ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಸೊ ಹಂಗಾಗಿಬಿಟ್ಟು ಎಲ್ಲ ಒಂದು ಅಡ್ಮಿಷನ್ ಆದವ್ರಿಗೆ ನಾನು ನಿಮ್ಗೆ ಏನು ಕೇಳ್ಕೊತಿದ್ದೀನಿ ಅಂತಂದರೆ, ಇಷ್ಟು ದಿನ ನಮ್ಮ ವೀಡಿಯೋಸ್ ನೋಡಿದ್ದಕ್ಕೆ ಎಲ್ಲರೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ನಿಮ್ಗೆ ಏನಪ್ಪ ಅಂತಂದರೆ ನಾನು ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಹೋಗ್ತೀನಿ. ನೀವು ಬೇಕಾದರೆ ಅನ್ಸಬ್ಸ್ಕ್ರೈಬ್ ಆಗ್ತಿರ್ತಾರೆ ಕೆಲವೊಂದಿಷ್ಟು ಹುಡುಗರು. ಬಟ್ ಏನು ಹೇಳ್ತೀನಿ ಅಂತಂದರೆ, ಈಗ ಹೋಗ್ಬಿಟ್ಟು ಮೊದಲು ಟೆಲಿಗ್ರಾಮಿಗೆ ಜಾಯ್ನ್ ಆಗಿರೋ. ಇನ್ಮೇಲೆ ಯೂಟ್ಯೂಬ್ಗಿಂತಲೂ ನೀವು ಟೆಲಿಗ್ರಾಮ್ ಜಾಯ್ನ್ ಆಗಿರಿ ಅಂತ ಹೇಳ್ತೀನಿ. ಯಾವುದೇ ರೀತಿ ಇಂಪಾರ್ಟೆಂಟ್ ವಿಷಯಗಳು ಏನಾದರೂ ಬಂದರೆ ನಿಮ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನಾನು ಕೂಡ ಸ್ಟೂಡೆಂಟ್ಸು ನಿಮ್ಮಲ್ಲಿರುವಂಥ ಅಂದರೆ ನೀವೇನು ಈಗ ಪೇಸ್ ಮಾಡ್ತಿದ್ರು ಅದನ್ನೇ ಕೂಡ ನಾನು ಕೂಡ ಮಾಡ್ತಿರೋದು. ಹಾಗಾಗಿಬಿಟ್ಟು ನಿಮಗೂ ಕೂಡ ಹೆಲ್ಪ್ ಆಗೋ ರೀತಿ ಕೆಲವೊಂದಿಷ್ಟು ನಿಮಗೆ ಪಾರ್ಟ್ ಟೈಮ್ ಜಾಬ್ಸ್ ಕೂಡ ಬೇಕಾಗ್ತವೆ ವಿತೌಟ್. ಕೆಲವೊಂದಿಷ್ಟು ಹುಡುಗರು ಪಾರ್ಟ್ ಟೈಮ್ ಜಾಬ್ ಅಂದ ತಕ್ಷಣ ಏನೇನೋ ಹೇಳ್ತಾರೆ, ಆ ಥರ ಎಲ್ಲ. ಅಂಥ ಕೆಲವೊಂದಿಷ್ಟು ಹುಡುಗರು ಅಂದರೆ ಎಲ್ಲ ಮನೆಯಲ್ಲೂ ಒಂದೇ ಥರ ಇರಲ್ಲ. ಒಬ್ಬೊಬ್ರು ಇನ್ನೂ ಅಂದರೆ ಪೂರ್ ಇರ್ತಾರೆ. ಅಂಥರ ಇರ್ತಾರೆ ಮಿಡಲ್ ಕ್ಲಾಸ್ ಹುಡುಗರು. ಮನೇಲಿ ದುಡ್ಡು ಕೇಳೋಕ್ಕಾಗಲ್ಲ ಪ್ರತಿಯೊಂದು ಟೈಮು. ಸೊ ಹಂಗಾಗಿಬಿಟ್ಟು ಅಂಥ ಟೈಮ್ ಒಳಗೆ ಎಲ್ಲ ಟೈಮು ಅಲ್ಲೇ ಕೇಳ್ಕೊಂಡು ಕೂರ್ಬಾರ್ದು. ಸೊ ಹಂಗಾಗಿಬಿಟ್ಟು ನಿಮ್ಗೆಲ್ಲ ರೀತಿ ಎಲ್ಲವೂ ಲೈಕ್ ಈ ಪಾರ್ಟ್ ಟೈಮ್ ಜಾಬ್ ಆಯಿತು, BCM ಹಾಸ್ಟೆಲ್ ಅಪ್ಲಿಕೇಶನು, SSB ಸ್ಕಾಲರ್ಶಿಪ್ಪು, BCM ಹಾಸ್ಟೆಲ್ ಒಂದೇ ಅಲ್ಲ, ಎಲ್ಲ ಹಾಸ್ಟೆಲ್ ಹಾಸ್ಟೆಲ್ ಬಿಡ್ತಾರೆ. ನಿಮ್ಗೆ ಎಲ್ಲ ರೀತಿ ಹಾಸ್ಟೆಲ್ಸ್ ಬಿಡ್ತಾರೆ ನಿಮಗೆ. ಈಗ ಸ್ಟೂಡೆಂಟ್ಸ್ ಇರುವಾಗ ಏನೇನೆಲ್ಲ ಸ್ಕೀಮ್ಸ್ ಬರ್ತವೆ, ಎಲ್ಲ ರೀತಿ ಅಪ್ಡೇಟ್ಸ್ಗಳು ನಮ್ಮ ಒಂದು ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ಸಿಗ್ತದೆ. ಸೊ ಮಸ್ಟ್ ಇಲ್ಲಿ ಜಾಯ್ನ್ ಆಗಿರೋ ಅಂತ ಕೇಳ್ತೀನಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಫ್ರೀಯಾಗಿ ನೋಟ್ಸ್ ಅವೈಲೇಬಲ್. ನಮ್ಮ ಒಂದು ಟೆಲಿಗ್ರಾಮಲ್ಲಿ ಫ್ರೀಯಾಗಿ ನೋಟ್ಸ್ ಅವೈಲೇಬಲ್ ಸಿಗ್ತವೆ. ಸೊ ಹಂಗಾಗಿಬಿಟ್ಟು ಜಾಯ್ನ್ ಆಗಿರೋ ಅಂತ ಕೇಳ್ಕೊತೀನಿ. ಯಾಕಂದರೆ ಆ ಒಂದು ಗ್ರೂಪಲ್ಲಿ ನಿಮ್ಮ ಸೀನಿಯರ್ಸ್ ಕೂಡ ಇರ್ತಾರೆ. ಸೀನಿಯರ್ ಸೆಂಡ್ ಮಾಡ್ತಾರೆ. ಬಟ್ ಅಡ್ಮಿಷನ್ ಮುಗಿಯೋತನ ಏನೂ ಕೂಡ ಸೆಂಡ್ ಮಾಡ್ತಿಲ್ಲ. ಅಡ್ಮಿಷನ್ ಮುಗಿದ ತಕ್ಷಣ ಎಲ್ಲನೂ ಕೂಡ ಸೆಂಡ್ ಮಾಡ್ತೀವಿ. ಅಲ್ಲಿವರೆಗೂ ಅಲ್ಲಿ ಹೋಗಿ ಜಾಯ್ನ್ ಆಗಿರೋ ಅಂತ ಹೇಳ್ತೀನಿ. ಎನಿವೇ, ಇಷ್ಟು ದಿನ ನಮ್ಮ ಚಾನಲ್ ನೋಡೋದಕ್ಕೆ ಎಲ್ಲರೂ ಕೂಡ ಥ್ಯಾಂಕ್ ಯು. ನೆಕ್ಸ್ಟ್ ಏನಾದರೂ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.